ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ಅಡ್ಡಿಪಡಿಸುತ್ತಿರುವ ತುಮಕೂರಿನ ರಾಜಕಾರಣಿ ಸೊಗಡು ಶಿವಣ್ಣನವರ ಪ್ರತಿಕೃತಿಯನ್ನು ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದ ಬಳಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ದಹಿಸಲಾಯಿತು. ಯುವ ಘಟಕದ ಅಧ್ಯಕ್ಷ ರವಿಕುಮಾರ್, ಬುಡನ್ಸಾಬ್, ಶಿವಲಿಂಗಣ್ಣ, ಷಡಾಕ್ಷರಿ, ಕಲೀಂ, ಕಾಂತರಾಜು, ಲೋಕೇಶ್ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರು ಭಾಗವಹಿಸಿದ್ದರು. ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಬಾಳೋದು ನಾವು ಕೆಲಕಾಲ ಹಿಡಿಬೇಡ ಧಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು ಕೈಗೆತ್ತಿಕೊಳ್ಳು ನೊಗಬಿಲ್ಲು ಕೂಳೆತ್ತಿ ನುಗ್ಗಿ ನೀ ನಿಲ್ಲು ರೈತ ನೀನೇ ದೇಶ ರೈತ ನೀನೇ ದೇಶ ರೈತ ನೀನೇ ದೇಶ ನಿನ್ನ ಕಾಯಕ ಮೆಚ್ಚುವ ಈಶ ದೊರೆಗಳು ಬೆಳೆಸಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ನೀರು ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಏನು ಸೊಗಡು ಶಿವಣ್ಣ ಅವಿವೇಕಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸನ್ಮಾನ್ಯ ನಮ್ಮ ಶ್ರೀಗಳು ಸಿದ್ಧಗಂಗಾ ಸ್ವಾಮಿಗಳು ಹುಟ್ಟಿದಂಥ ತಾಲೂಕಿಗೆ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಗೆ ಮಾಗಡಿ ತಾಲೂಕಿಗೆ ನೀರು ಕೊಡಲ್ಲ ಅಂತ ಹೇಳ್ತಾರೆ. ಅವನೊಬ್ಬ ಹೇತ್ಲಾಂಡಿ ಅವಿವೇಕಿ ನೀನು. ಶ್ರೀಗಳು ಹುಟ್ಟಿ ತಾಲೂಕಿಗೆ ನೀರು ಕೊಡಲ್ಲ ಅಂದ್ರೆ ಅವಿವೇಕಿ. ನಾವಿವತ್ತು ರೋಡ್ ಹಾಕುತ್ತೆ ಮಾಡಿ ತೀರ್ಮಾನ ಬಂದಿರೋದು. ಬಿಟ್ಟಿರೋ ಕಾರಣ ಗೊತ್ತಾ ಅವಿವೇಕಿ? ಇವತ್ತು ಬಿಟ್ಟಿರೋ ಕಾರಣ ಸಾರ್ವಜನಿಕರಿಗೆ ಸುಮಾರು ಜನಕ್ಕೆ ಸ್ಕೂಲ್ ಮಕ್ಕಳು ತೊಂದರೆ ಆಗಬೇಡ ಅನ್ನೋ ದೃಷ್ಟಿಯಿಂದ ಇವತ್ತು ಅಗಿದಲ್ಲಿ ಬಿಟ್ಟಿದ್ವಿ. ನಾವು ಮುಂದೊಂದು ದಿನ ಹೋರಾಟ ನಿಲ್ಲಲ್ಲ, ಇನ್ನೂ ಹೋರಾಟ ಮಾಡ್ತೀವಿ. ಅವಿವೇಕಿ ನೀವು ಕಿತ್ಕೋ. ಒಳ್ಳೆ ತಾಲೂಕು, ಒಳ್ಳೆ ಜಿಲ್ಲೆ ತುಮಕೂರು ಕಲ್ಪತರ ನಾಡಲ್ಲಿ ಹುಟ್ಟಿದೆಯಾ, ಒಳ್ಳೆ ಒಂದ್ಸರಿ ರಾಜ್ಯ ಸಂಸದಾಗಿರ್ಬೇಕು. ನೀವು ನಿಮ್ಮ ಹೇಳಿಕೆ ಹೆಂಗಿರ್ಬೇಕು ಅಂದ್ರೆ ರೈತರನ್ನ ಉದ್ಧಾರ ಮಾಡೋದಿರಬೇಕು. ನಮ್ಮ ತಾಲೂಕು ರೈತರು ಆ ತಾಲೂಕು ರೈತರು ಅಣ್ತಂದಿರ್ತಾರೆ ಇದ್ದೀವಿ. ಇದ್ರ ತಂದಿಕ್ಕಿ ನಿನ್ನ ಬೇಳೆ ಬೇಯಿಸ್ಕೊಳ್ಳೋದು ಮದ್ದು ಬಿಡು. ಹೇ ಅವಿವೇಕಿ, ನಿನ್ ಮದ್ದು ಬಿಡು. ಅವಿವೇಕಿ ನೀನು ಅವಿವೇಕಿನೇ ನೀನು ಯಾರು ಯಾಕೆ ಮಾಡಿಕೊಂಡ್ರೆ ತಾಲೂಕು ಜಿಲ್ಲೆಯಲ್ಲಿ ಉಚ್ಚಾಟನೆ ಮಾಡ್ಬೇಕಾಯ್ತು ನಾವು. ಅಂತ ಬುದ್ಧಿಮಾಂತರ ರಾಜಕಾರಣಿಗಳು ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರೋದು. ನಿನ್ನ ಮನೆಯಿಂದ ಏನು ಕೊಡ್ತಾ ಇಲ್ಲಪ್ಪ ನೀರು. ನೀನು ಯಾರ ಪಕ್ಕದ ಜಿಲ್ಲೆಯಿಂದ ನೀರು ಬರ್ತಾ ನಿನ್ನ ಮುಖಾಂತರ ಬರ್ತಿದೆ. ನಿನ್ಗೆ ಏನು ಅಧಿಕಾರ ಇದೆ ಕೇಳಕ್ಕೆ ನಿನ್ನದ್ರಲ್ಲಿ? ನಿನಗೂ ಸರ್ಕಾರ ನಿನಗೆ ಕೊಟ್ಟಂಗೆ ನಮ್ಮ ತಾಲೂಕಿಗೂ ನೀರು ಕೊಡ್ತದೆ. ಇದನ್ನು ಮೂಗ್ ತೋರ್ಸೋದು ಬಿಟ್ಟು ರೈತರು ಒಳ್ಳೇದೇನಾದ್ರು ಮಾಡ್ರಿ. ಈ ಥರ ಗೋಸಮಿತ್ರ ಮಾಡ್ಬಿಡಿ. ಶ್ರೀಗಳು ಕೊಡೋ ಗೌರವ ಇದೆ ನೀನು ಏನಪ್ಪ ವಿವೇಕಿ? ಸಿದ್ಧಗಂಗಾ ಸ್ವಾಮಿಗಳು ಹುಟ್ಟಿದಂತ ತಾಲೂಕಿಗೆ ನೀನು ಕೊಡ್ತಾರೆ ಗೌರವ ಇದೆಯಾ? ದಯವಿಟ್ಟು ಅಲ್ಲಿರ್ತಕ್ಕಂಥ ಶ್ರೀಗಳು ಬುದ್ಧಿ ಹೇಳಿ ಮಾಗಡಿ ತಾಲೂಕು ಬರಬೇಕಾದಂತ ನೀರು ಕುಡಿ. ಸಾಕು, ಹೆಚ್ಚುವರಿ ನೀರು ಬೇಡ ನಮಗೆ. ನೀವು ಕೊಡೋದು ಕುಡಿಯೋ ನೀರಿಗೋಸ್ಕರ ಮುಕ್ಕಾಟಿ ಅಂತ ಮಾತ್ರ ನೀರು ಬಿಡ್ತಾ ಇರೋದು ನೀವು. ಅದನ್ನ ಬಿಟ್ಟಲ್ಲಿ ನೀವು ಗೇಟ್ ಹಾಕಲಿ. ಈ ತರ ರೈತರ ರೋಡ್ ನಿಲ್ಸಿ ಈ ತರ ಎಲ್ಲ ಮಾಡಿ ಯಾಕೆ ಮಾಡ್ತೀರಾ? ನಮ್ಗೆ ನಿಂತ್ಕೊಳಕ್ ಆಗ್ತೀರಾ? ನೀನ್ ಕೊಡ್ತಾರೆ ಒಂದೊಂದು ಹೇಳಿಕೆ. ಇವತ್ತು ಎಲ್ಲಿ ನೀರು ನಿಂತೋಗುತ್ತೆ? ದಿಗ್ಲು ಬಿದ್ದದ ರೈತರು ದಿಗ್ಲು ಬಿದ್ದವೆ. ಇವತ್ತು ಕಷ್ಟ ಬಿದ್ದರೆ ಎಷ್ಟು ಕಷ್ಟ ಆಯ್ತು. ಅಡಿಕೆ ಮರ ಎಲ್ಲ ಒಣಗಾಯ್ತವೆ, ನೀರು ಇಲ್ಲದೆ ಅವು. ಏನೋ ಕುಡಿಯೋ ನೀರು ಬಂದ್ರೆ, ಬೇರೆ ನೀರು ಹೇಮಾವತಿ ನೀರು ಬಂದ್ರೆ ಉದ್ಧಾರ ಆಯ್ತಿರೋ ದೃಷ್ಟಿಯಿಂದ ಇವತ್ತು ನೀವು ಹೋರಾಟ ಮಾಡಬೇಕು.